ಆತ್ಮೀಯರೇ, ಏನು ಇವತ್ತು ನಾವು ಭಾಗ್ಯನಗರ ಪಟ್ಟಣದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹಾಗೂ ಚಿತ್ರಾವತಿ ವೈರಿಂಗ್ ಮತ್ತು ಪ್ಲಂಬಿಂಗ್ ಕಾರ್ಮಿಕರ ಸಂಘಟನೆಯ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾವು ಭಾಗ್ಯನಗರ ಪಟ್ಟಣಕ್ಕೆ ರೈಲು ಬೇಕು ಎಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಅವಶ್ಯಕತೆ ಏನಪ್ಪಾ ಅಂದ್ರೆ, ಬಾಗೇಪಲ್ಲಿ ಇವತ್ತು ಭಾಗ್ಯನಗರ ಆಗಿದೆ. ಭಾಗ್ಯನಗರ ತಕ್ಕಂತೆ ಬಾಗೇಪಲ್ಲಿಗೆ ಕೈಗಾರಿಕೆಗಳು ನಮ್ಮ ಭಾಗ್ಯನಗರ ಅಭಿವೃದ್ಧಿ ಆಗ್ತಾ ಇದೆ, ಕೈಗಾರಿಕೆ ಪ್ರದೇಶ ಅಭಿವೃದ್ಧಿ ಆಗ್ತಾ ಇದೆ. ಆದರೆ ನಮಗೆ ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದರೂ ಕೂಡ ಬಾಗೇಪಲ್ಲಿ ಪಟ್ಟಣಕ್ಕೆ ಇಂದಿಗೂ ಕೂಡ ನಮಗೆ ರೈಲ್ವೆ ಭಾಗ್ಯ ಸಿಗಲಿಲ್ಲ. ಇದಕ್ಕೆ ಏನಪ್ಪಾ ಅಂದ್ರೆ, ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರುವಂತಹ ಜನಪ್ರತಿನಿಧಿಗಳ ಆಸಕ್ತಿ ನಿರಾಸಕ್ತಿ ಆಗಿದೆ. ಏನಂದ್ರೆ, ಗಡಿ ಭಾಗದಲ್ಲಿ ಇರುವಂತಹ ಭಾಗ್ಯನಗರ ಅಭಿವೃದ್ಧಿ ಆಗಬೇಕು ಎಂದು ಪ್ರತಿಯೊಬ್ಬ ಕನ್ನಡಿಗರು ಪ್ರತಿಯೊಬ್ಬ ಕಾರ್ಮಿಕರ ಕೂಗಾಗಿರುತ್ತದೆ. ಆದರೆ ನಮ್ಮ ಮತವನ್ನು ಪಡೆದಿರುವಂತಹ ಜನಪ್ರತಿನಿಧಿಗಳು ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದನ್ನು ನಾವು ಎಂದೆಂದಿಗೂ ಸಹಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಇದರ ಉತ್ತರ ನಿಮಗೆ ನಾವು ನೀಡಲಿಕ್ಕೆ ತಯಾರಾಗ್ತೀವಿ. ಏನಪ್ಪಾ ಅಂದ್ರೆ, ಭಾಗ್ಯನಗರ ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ಇದಕ್ಕೆ ಇಲ್ಲಿರುವಂತಹ ಕಾರ್ಮಿಕರ ಶ್ರಮ ತುಂಬಾ ಅಡಗಿದೆ. ಈ ಕಾರ್ಮಿಕರು ಬೆಂಗಳೂರು ಪಟ್ಟಣಕ್ಕೆ ಇಲ್ಲ ಹೈದರಾಬಾದ್ ಪಟ್ಟಣಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಬೇಕಂದ್ರೆ, ಭಾಗ್ಯನಗರ ಪಟ್ಟಣದಿಂದ ಹೋಗ್ಬೇಕಂದ್ರೆ ಅದಕ್ಕೆ ಪ್ರಯಾಣ ಖರ್ಚು ಹೆಚ್ಚಳವಾಗಿರುತ್ತದೆ. ಆದ್ರೆ ರೈಲ್ವೆ ಯೋಜನೆ ಏನಾದರೂ ಅನುಷ್ಠಾನ ಆಗಿದ್ರೆ ಖರ್ಚು ಕಡಿಮೆ ಆಗಿರುತ್ತದೆ. ಅದರಿಂದ ಅದೇ ರೀತಿಯಾಗಿ ಅಧಿಕಾರಿಗಳು ಬೆಂಗಳೂರಿನಿಂದ ಬಾಗೇಪಲ್ಲಿ ಬರಕ್ಕೆ, ಸಾರ್ವಜನಿಕರು ಬಾಗೇಪಲ್ಲಿಯಿಂದ ಬೆಂಗಳೂರು ಹೋಗಕ್ಕೆ, ಅದೇ ರೀತಿಯಾಗಿ ರೈತರು ತಮ್ಮ ಬೆಳೆಗಳನ್ನು ಬೆಳೆದಿರುವಂತಹ ಬೆಳೆಗಳನ್ನು ಬೆಂಗಳೂರಿನ ಯಶವಂತಪುರ ಮಾರ್ಕೆಟ್ ಅಲ್ಲಿ ಇರ್ಬೋದು, ಹೈದರಾಬಾದ್ನ ಮಾರ್ಕೆಟ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ತಾವು ಬೆಳೆದಿರುವಂತಹ ಬೆಳೆಗಳನ್ನು ಮಾರಕ್ಕೆ ಏನಾದರೂ ಖಾಸಗಿ ಟೆಂಪೋಗಳು ತಕೊಂಡು ಹೋದ್ರೆ ಅವರಿಗೆ ಖರ್ಚು ಹೆಚ್ಚಳವಾಗ್ತಾ ಇದೆ. ಅದರಿಂದ ನೀವು ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ಸಾರ್ವಜನಿಕ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಿ ನೀವು ಭಾಗ್ಯನಗರ ಪಟ್ಟಣಕ್ಕೆ ರೈಲ್ವೆ ಯೋಜನೆಯನ್ನು ಅನುಷ್ಠಾನ ಮಾಡಬೇಕೆಂದು ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ, 2009ರಲ್ಲಿ ಭಾಗ್ಯನಗರ ಪಟ್ಟಣಕ್ಕೆ, ಅಂದಿನ ಬಾಗೇಪಲ್ಲಿ ಪಟ್ಟಣಕ್ಕೆ ಸುಮಾರು ಅಂದಿನ ಸಚಿವರಾದಂತಹ ಮಮತಾ ಬೆನರ್ಜಿಯವರು ಸದನದಲ್ಲಿ ಧ್ವನಿ ಎತ್ತಿ 350 ಕೋಟಿ ರೂಪಾಯಿ ಅನುದಾನವನ್ನು ಅನುಷ್ಠಾನಕ್ಕೆ ತಂದಿದ್ರು. ಅದು ಕೇವಲ ಅದು ಸರ್ವೆ ಮಾಡಕ್ಕೆ ಅಂತ ಹೇಳಿದ್ರು. ಆದ್ರೆ ಸರ್ವೆ ಕಾರ್ಯ ಮುಗಿದಿದೆ. ಆದ್ರೆ ರೈಲ್ವೆ ಯೋಜನೆ ಇದನ್ನು ಮುಂದುವರಿಸಬೇಕೆಂದು ನಮ್ಮ ಮತವನ್ನು ಪಡೆದಿರುವಂತಹ ಸಂಸದರು ಸದನದಲ್ಲಿ ಧ್ವನಿ ಎತ್ತಿ ಬಾಗೇಪಲ್ಲಿ ಪಟ್ಟಣಕ್ಕೆ ರೈಲ್ವೆ ಯೋಜನೆ ಅನುಷ್ಠಾನ ಮಾಡಬೇಕೆಂದು ನಾವು ಇವತ್ತು ಸಂಸದರನ್ನು ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕರ್ನಾಟಕದವರಾದಂತಹ ಮಾನ್ಯ ಸಚಿವರು ವಿ ಸೋಮಣ್ಣನವರು ಕನ್ನಡಿಗರಿಗೆ ನೀವು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವ ಕೆಲಸ ಮಾಡ್ತಾ ಇದ್ದೀರಿ. ನಾವು ಇದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ನೀವು ಕನ್ನಡಿಗರೇ ಆಗಿ ಕರ್ನಾಟಕಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಏನಪ್ಪಾ ಅಂದ್ರೆ, ನಾವು ಆಂಧ್ರ ಭಾಗದ ಗಡಿ ಭಾಗದಲ್ಲಿ ಇದ್ದೀವಿ. ಇದರಿಂದ ನೀವು ಇದನ್ನು ಕಂಡು ತೆರೆದು ನೋಡಲೇಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಎಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.